ಯುವರಾಜ ಆ ಗರುಡ ಹೆಂಗ್ ಬಂದಿದ್ದಾನೆ, ಬಂದು ಏನು ಮಾಡಿದ್ದಾನೆ ಅಂತ ವಿಚಾರಿಸ್ತಾನೆ. ಅವಾಗ ಹೇಳ್ತಾರೆ, ಆ ಗರುಡ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬಂದಿದ್ದಾನೆ. ಅವನು ಯಾರಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಆದರೆ ಅವನು ಪಾರ್ಟಿಸಿಪೇಟ್ ಮಾಡಿರೋ ಎಲ್ಲ ವಿದ್ಯೆಗಳಲ್ಲಿ ಅವನೇ ಗೆದ್ದಿದ್ದಾನೆ. ಅವನಕ್ಕೆ ಸಮಾನವಾಗಿ ಪೋಟಿ ಕೊಡಲು ಯಾವ ರಾಜನು ಅಥವಾ ಯಾವ ಸಾಮಾನ್ಯ ವ್ಯಕ್ತಿನೂ ಬಂದಿಲ್ಲ. ಅಷ್ಟು ಚೆನ್ನಾಗಿ ಅವನ್ನೆಲ್ಲ ಗೆದ್ದಿದ್ದಾನೆ ಅಂತ ಹೇಳಿ ಈ ಮಾತುಗಳನ್ನು ಕೇಳಿದ ಯುವರಾಜನಿಗೆ ಒಂದು ಅನುಮಾನ ಬರುತ್ತೆ. ಯುವರಾಜ ವಿದ್ಯಾಭ್ಯಾಸದಲ್ಲಿದ್ದಾಗ ಅಲ್ಲಿರುವ ಮಿತ್ರರು ಈ ಗರುಡ ರಾಜ್ಯನ ಬಗ್ಗೆ ಹೇಳಿರ್ತಾನೆ. ಏನಂದರೆ, ಗರುಡ ರಾಜ್ಯ ಅಂತ ಒಂದು ರಾಜ್ಯ ಇದೆ, ಅದರಲ್ಲಿ ಆ ರಾಜ್ಯನನ್ನು ಯಾವ ವ್ಯಕ್ತಿಯೂ ಕೂಡ ಯಾವ ವಿದ್ಯೆದಲ್ಲೂ ಇದುವರೆಗೂ ಸೋಲಿಸಿಲ್ಲ ಅಂತ ಹೇಳ್ತಾರೆ. ಈ ಮಾತುಗಳಿಗೂ ಮತ್ತು ಇಲ್ಲಿ ಬಂದ ಗರುಡನಿಗೂ ಏನೋ ಸಂಬಂಧ ಇದೆ ಅಂತ ಯುವರಾಜನಿಗೆ ಅನುಮಾನ ಬರುತ್ತೆ. ಯುವರಾಜನಿಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತಾನೆ ಅವನ ಮಿತ್ರ, ಆ ಗರುಡ ರಾಜ್ಯದಲ್ಲಿರುವ ಎಲ್ಲರಿಗೂ ಹದ್ದಿನ ಹಚ್ಚೆ ಇರುತ್ತೆ ಅಂತ ಹೇಳ್ತಾನೆ. ತನ್ನ ರಾಜ್ಯದಲ್ಲಿ ಅನುಮಾನಿಸ್ತರನ್ನು ಮತ್ತು ಅಪರಿಚಿತರು ಎಲ್ಲರನ್ನು ಹದ್ದಿನ ಮಚ್ಚೆ ಇದೆಯೇನೋ ಅಂತ ನೋಡಲಿಕ್ಕೆ ಸೈನಿಕರಿಗೆ ಹೇಳ್ತಾನೆ. ಈ ವಿಷಯ ರಾಜ್ಯದಲ್ಲಿ ಇರೋ ಜನರು ಎಲ್ಲರಿಗೂ ಗೊತ್ತಾಗುತ್ತೆ. ಅದರಲ್ಲಿ ಒಂದು 10 ಜನಕ್ಕೆ ಹದ್ದಿನ ಮಚ್ಚೆ ಇರುತ್ತೆ. ಅವ್ರಿಗೂ ಈ ವಿಷಯ ಗೊತ್ತಾಗ್ಬಿಟ್ಟು, ಇಲ್ಲಿದ್ರೆ ನಾವು ಸಿಕ್ಕಾಕೊಳ್ತೀವಿ ಅಂತ ಗೊತ್ತಾಗ್ಬಿಟ್ಟು ಪಕ್ಕದಲ್ಲಿರುವ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗ್ಬಿಡ್ತಾರೆ. ಅಷ್ಟಕ್ಕೂ ಆ ಅಪರಿಚಿತರು ಆ ಗರುಡ ರಾಜ್ಯದಿಂದ ಯಾಕೆ ಬಂದಿರ್ತಾರೆ ಅಂದರೆ, ಗರುಡ ರಾಜ ಬರಬೇಕಾದ್ರೆ ಅವನ ಜೊತೆ ಇವರೆಲ್ಲರನ್ನು ಕರ್ಕೊಂಡ್ಬಂದು ಈ ರಾಜ್ಯದಲ್ಲಿ ಸಾಮಾನ್ಯ ಜನರ ಜೊತೆಗೆ ಮೇರೆಗಳು ಬಿಟ್ಬಿಡ್ತಾರೆ. ಅವರಲ್ಲಿ ಸೇರ್ಕೊಂಡ್ಬಿಟ್ಟು ಇವರು ಆ ರಾಜ್ಯದವರ ಥರನೇ ಇದ್ಬಿಡ್ತಾರೆ. ಆ ಗರುಡ ರಾಜ್ಯದಿಂದ ಬಂದಿರೋ ವ್ಯಕ್ತಿಗಳು ಪಕ್ಕ ರಾಜ್ಯಕ್ಕೆ ಹೋಗ್ಬಿಟ್ಟು, ನಾವೆಲ್ಲ ಬಂದಿದ್ದು ರತ್ನ ರಾಜ್ಯದಿಂದ ಅಂತ ಹೇಳಿಬಿಟ್ಟು ಅಲ್ಲಿ ದರೋಡೆಗಳನ್ನು ಮತ್ತು ಅತ್ಯಾಚಾರಗಳನ್ನು ಮಾಡಲು ಶುರು ಮಾಡ್ತಾರೆ. ಪಕ್ಕದ ರಾಜ್ಯದವರು ಇದನ್ನೆಲ್ಲ ಮಾಡ್ತಿರೋದು ರತ್ನ ರಾಜ್ಯದವರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಜಗಳಕ್ಕೆ ಮತ್ತು ಯುದ್ಧಕ್ಕೆ ಬರ್ತಾರೆ. ರಾಜನಿಗೆ ಮತ್ತು ಯುವರಾಜನಿಗೆ ಏನು ನಡೀತಿದೆ, ನಮಗೂ ಪಕ್ಕ ರಾಜ್ಯಕ್ಕೂ ಯಾವ ಶತ್ರುತ್ವನೂ ಇಲ್ವಲ್ಲ, ಆದರೂ ನಮ್ಮ ಮೇಲೆ ಯಾಕೆ ಯುದ್ಧಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಒಂದು ಸಂಜೆ ಯುವರಾಜ ಕುದುರೆ ಮೇಲೆ ಹೋಗ್ತಾ ಒಂದು ಪೊದೆಯಲ್ಲಿ 4-5 ಜನ ಮಾತಾಡ್ಕೊಳ್ಳೋ ಮಾತುಗಳನ್ನು ಕೇಳಿಸ್ಕೊತಾನೆ. ಅವರೆಲ್ಲ ಗರುಡ ರಾಜ್ಯದವರೇ. ಅವರು ಗರುಡ ರಾಜನ ಬಗ್ಗೆ ಮಾತಾಡೋ ಮಾತುಗಳನ್ನ ಕೇಳಿಸ್ಕೊಂಡು ಅವ್ರನ್ನ ಹಿಡ್ಕೊತಾನೆ. ಇವಾಗ ಯುವರಾಜ ಮತ್ತು ರಾಜ ಸೇರಿಕೊಂಡು ಏನು ಮಾಡ್ತಾರೆ ಅನ್ನೋದು ಮುಂದೆ ನೋಡಿ.